ಹಾಯ್ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಇಂದಿನ ಮನಸ್ಸಿನ ಭಾವನೆಗಳು ಏನಿದೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನು ಕಾರ್ಡ್ಸ್ ಬರುತ್ತೆ, ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಡ್ರೆಸ್ಸಿಂಗ್ ಅಪ್, ಮತ್ತೊಂದು ಕ್ಲೋಷರ್, ಮತ್ತೊಂದು ಪ್ಯಾಷನ್ ಬರ್ತದೆ. ಬಾಟಮ್ನಲ್ಲಿ ಕರಿಷ್ಮಾ, ಲವ್ ಫ್ಲೋಸ್ ಟು ಯು, ಯು ರೇಡಿಯೇಟ್ ಕರಿಷ್ಮಾ ಆ್ಯಂಡ್ ಚಾಮ್ ಅನ್ನೋದು ಬರ್ತದೆ. ಹಾಗೆ ನೋಡಿದಾಗ ನೀವು ಅವರ ಪ್ಯಾಷನ್ ಆಗಿದ್ದೀರಾ. ನೀವೊಂದು ಬ್ಯೂಟಿಫುಲ್ ಅಟ್ರಾಕ್ಟಿವ್ ಪರ್ಸನ್ ಹಾಗನ್ನಿಸ್ತಾ ಇದೆ ಇಲ್ಲಿ. ನಿಮ್ಮ ಸ್ವಭಾವ, ನಿಮ್ಮ ಮಾತುಕತೆಗಳಿಗೆ ಅವರು ಅಟ್ರಾಕ್ಟ್ ಆಗಿದ್ರು ಅನ್ನೋದಿದೆ. ಇಲ್ಲೇನೋ ನೀವಿಬ್ಬರು ಸೈಲೆಂಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಮಾತುಕತೆಗಳು ನಿಂತೋಗಿದೆ. ಆದರೆ ಈ ಟೈಮಲ್ಲಿ ಅವರು ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಇಬ್ಬರ ಮಧ್ಯೆ ಏನೋ ನಡೆದಿದೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ನೀವಿಬ್ಬರೀಗ ಸೈಲೆಂಟ್ ಆಗಿದ್ದೀರಾ ಅನ್ನೋದಿದೆ. ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ, ನೀವು ಆಗಾಗ ನೆನಪಾಗ್ತೀರಾ. ಸೈಲೆಂಟ್ ಆಗಿದ್ರೂ ಇಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ. ಆಗಾಗ ನಿಮ್ಮ ಯೋಚನೆಗಳು ಬರ್ತಾ ಇದೆ. ನೀವು ಒಟ್ಟಿಗೆ ಕಳೆದಂಥ ದಿನಗಳು ನೆನಪಾಗ್ತಾ ಇದೆ. ಒಂದೊಂದು ಸರಿ ಒಳ್ಳೆ ಫ್ರೆಂಡ್ಶಿಪ್ ಇದ್ರೂ ಅದನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಮಧ್ಯೆ ಮಧ್ಯೆ ಏನೋ ಮಾತುಕತೆಗಳು ಬರುತ್ತೆ. ಈಗ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ನಿಮ್ಮ ಬಗ್ಗೆ ಈ ದಿನ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ಅನುಮಾನಗಳಿದೆ ನಿಮಗೆ. ನಂಬರ್ 4 ಹಾಗೆ 5th ಕಾರ್ಡ್. ಇಲ್ಲಿ ಬಾಟಮ್ನಲ್ಲಿ ಏನಿದೆ ನೋಡೋಣ. ಇಲ್ಲಿ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಇಬ್ಬರೂ ಬೇಜಾರು ಮಾಡ್ಕೊಂಡಿದ್ದೀರಾ, ಇಬ್ಬರೂ ಸೈಲೆಂಟ್ ಆಗಿದ್ದೀರಾ. ಹೌದು, ಈ ಕನೆಕ್ಷನಲ್ಲಿ ಅಟ್ರಾಕ್ಷನ್ ಇತ್ತು, ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ಆಗಾಗ ಇಬ್ಬರ ಮಧ್ಯೆ ಜಗಳಗಳು ನಡೀತಾ ಇತ್ತು. ಈಗ ಸೈಲೆಂಟ್ ಆಗಿರೋದ್ರಿಂದ ಒಬ್ರಿಗೊಬ್ರು ನೆನಪಾಗ್ತಾ ಇದೆ. ನೀವು ಇಮೋಷ್ನಲ್ ಆಗಿ ಆ ವ್ಯಕ್ತಿಗೆ ಕನೆಕ್ಟ್ ಆಗಿದ್ರಿ, ಆದರೆ ಅವ್ರಿಗೆ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ಈಗ ಅವರಿಂದ ನೀವು ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ, ಸೈಲೆಂಟ್ ಆಗಿದ್ದೀರಾ. ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಮಾತಾಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಈ ಕನೆಕ್ಷನಲ್ಲಿ ಏನೋ ಡಿಫ್ರೆನ್ಸಸ್ ಇದೆ. ಕೆಲವರಿಗೆ ಮದುವೆ ಆಗಿದೆ, ಇನ್ನು ಕೆಲವರಿಗೆ ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ. ಯಾವುದೋ ಟೈಮ್ ಪಾಸ್ಗೋಸ್ಕರ ಡೆವಲಪ್ ಆದಂಥ ಈ ಫ್ರೆಂಡ್ಶಿಪ್ ಈಗ ಸೀರಿಯಸ್ ಆಗಿದೆ. ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಈಗ ಅನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲಿ ಕೆಲವರು ಕಲೀಗ್ಸ್ ಆಗಿದ್ದೀರಾ ಅನ್ನೋದು ಇದೆ. ದಿನ ಕಳೆದಾಗೆ ಈ ಕನೆಕ್ಷನಲ್ಲಿ ಸೀರಿಯಸ್ನೆಸ್ ಬಂದಿದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಫೀಲಿಂಗ್ಸ್ ಏನಿದೆ, ಯಾಕೆ ಇಬ್ಬರು ಮೌನವಾಗಿದ್ದೀರಾ, ಇಲ್ಲಿ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತದೆ. ಹಾಗೆ 5 ಆಫ್ ವ್ಯಾಂಡ್ಸ್ ಬರ್ತದೆ, 6 ಆಫ್ ವ್ಯಾಂಡ್ಸ್ ಇದೆ, ಇಲ್ಲೊಂದು ಸನ್ ಕಾರ್ಡ್ ಬರ್ತದೆ, ಹಾಗೆ 3 ಆಫ್ ಕಪ್ಸ್ ಇದೆ, ಇಲ್ಲಿ ನೈಟ್ ಆಫ್ ಕಾಯಿನ್ಸ್ ಇದೆ. ಹೌದು, ಇಬ್ಬರೂ ಕಲೀಗ್ಸ್ ಆಗಿದ್ದೀರಾ ಅನ್ನೋದಿದೆ. ಕೆಲವರು ಇಲ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ಸರಿ, ಇಬ್ಬರ ಮಧ್ಯೆ ಏನೋ ಮಾತುಕತೆಗಳಾಗಿದೆ, ಏನೋ ಜಗಳಗಳು ಆಗಿದೆ ಅನ್ನೋದಿದೆ. ಯಾರೋ 3ನೇ ವ್ಯಕ್ತಿಗೋಸ್ಕರ ನೀವಿಬ್ಬರು ದೂರ ಆಗಿದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಯಾರೋ 3ನೇ ವ್ಯಕ್ತಿ ಇದ್ದಾರೆ. ಇಷ್ಟು ದಿನ ಇಬ್ಬರೂ ಕ್ಲೋಸ್ ಆಗಿದ್ರಿ, ಅಂಥ ಸೀರಿಯಸ್ನೆಸ್ ಇಲ್ದಿದ್ರೂ ಅಲ್ಲೊಂದು ಪ್ಯಾಷನ್ ಇತ್ತು. ಈಗ ನೀವು ದೂರ ಆಗಿರೋದ್ರಿಂದ ನಿಮ್ಮನ್ನು ಅವರು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ, ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ ಆಗಾಗ ಅವ್ರ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಅನ್ನೋದಿದೆ. ಆದಷ್ಟು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ. ನಿಮಗೇನೋ ಅನುಮಾನ ಬಂದಿದೆ,
ಅದರಿಂದ ಇಬ್ರಿಗೂ ಮಾತುಕತೆಗಳಾಗಿದೆ. ಅವ್ರ ಸೈಡ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಿದೆ. ಆದರೆ ಅವ್ರ ಮಾತನ್ನು ಯಾವುದನ್ನು ನೀವು ನಂಬೋ ಪರಿಸ್ಥಿತಿನಲ್ಲಿಲ್ಲ ಅನ್ನೋದಿದೆ. ನಿಮ್ಗೆ ಅಷ್ಟೊಂದು ಅಟೆನ್ಷನ್ ಕೊಡ್ತಾ ಇರಲಿಲ್ಲ, ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು. ಅವರ ಈ ಬಿಹೇವಿಯರಿಂದ ನಿಮಗೆ ಬೇಜಾರಾಗಿದೆ. ಯಾವುದೋ ವಿಷಯಕ್ಕೆ ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಅನ್ನೋದಿದೆ. ಅದು ಮೂರನೇ ವ್ಯಕ್ತಿಯೂ ಇರಬಹುದು. ಹಿಂದೆನೂ ಈ ಕನೆಕ್ಷನ್ನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಆಗಾಗ ದೂರ ಆಗ್ತಾಯಿದ್ರಿ. ಹಾಗೆಲ್ಲ ನೀವೇ ಇಂಪಲ್ಸಿವ್ ಆಗಿ ಮತ್ತೆ ಕನೆಕ್ಟ್ ಆಗ್ತಾಯಿದ್ರಿ. ಈ ಸರಿ ಯಾಕೋ ನಿಮಗೆ ಬೇಜಾರಾಗಿದೆ. ಅವ್ರು ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ನೀವು ಆ ಕಡೆ ಅಂತ ಗಮನ ಕೊಡ್ತಾ ಇಲ್ಲ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಹೀಲಿಂಗ್ ಬರ್ತಾ ಇದೆ, ಮತ್ತೊಂದು ಲೆಟ್ಟಿಂಗ್ ಗೋ ಬರ್ತಾ ಇದೆ, ಹಾಗೆ ಇಂಟಿಗ್ರೇಷನ್ ಬರ್ತಾ ಇದೆ, ಮತ್ತೊಂದು ಸಾರೋ, ಲೋನ್ಲಿನೆಸ್ ಇದೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ, ಮತ್ತೊಂದು ಎಕ್ಸಿಸ್ಟೆನ್ಸ್, ಇಲ್ಲೊಂದು ಫ್ಲಾರಿಂಗ್ ಬರ್ತಾ ಇದೆ. ಮುಂದೆ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಇದೆ. ಶರೀರದಲ್ಲಿ ನೀವೇ ಅವ್ರ ಹಿಂದೆ ಓಡ್ತಾ ಇದ್ರಿ, ಈಗ ಅವರು ನಿಮ್ಮನ್ನು ಚೇಸ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನಲ್ಲಿ ಮುಂದೆ ಹೀಲಿಂಗ್ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲಿರೋ ನೆಗೆಟಿವಿಟಿಗಳನ್ನ ನೀವು ಲೆಟ್ಕೋ ಮಾಡಬೇಕಾಗತ್ತೆ. ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ. ಈ ಕನೆಕ್ಷನಲ್ಲಿ ಈಗ ಸೀರಿಯಸ್ನೆಸ್ ಬಂದಿದೆ. ನೀವೀಗ ಸೈಲೆಂಟ್ ಆಗಿರೋದ್ರಿಂದ ಅವ್ರಿಗೆ ಲೋನ್ಲಿ ಫೀಲ್ ಆಗ್ತಾ ಇದೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಒಬ್ಬರೇ ಕೂತು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ನೀವು ಮತ್ತೆ ಅವ್ರ ಜೊತೆ ಮಾತಾಡಬೇಕು, ನಿಮ್ಮ ವಾಯ್ಸ್ ಕೇಳಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಯಾವುದೇ ಆಗಲಿ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಅತಿಯಾದರೆ ಅಮೃತನೂ ವಿಷ ಆಗುತ್ತೆ. ಹಾಗೆ ಈ ಕನೆಕ್ಷನ್ನಲ್ಲಿ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ. ನಿಮಗೆ ಅವ್ರ ಮೇಲೆ ಏನೇನೋ ಅನುಮಾನಗಳಿದೆ. ಅವ್ರು ನಿಮ್ಗಂತ ಗಮನ ಕೊಡ್ತಾ ಇಲ್ಲ ಅನ್ನೋ ಅನುಮಾನಗಳು ಬರ್ತಾ ಇದೆ ನಿಮಗೆ. ನೀವು ಸೈಲೆಂಟ್ ಆಗಿರೋದ್ರಿಂದ ಅವ್ರಿಗೆ ಆತಂಕ ಹೆಚ್ಚಾಗಿದೆ. ಈ ಪರಿಸ್ಥಿತಿ ಸುಧಾರಿಸುತ್ತಾ ಮುಂದೆ ಏನಿದೆ ನೋಡೋಣ. ಏಂಜಲ್ಸ್ ನಿಮ್ಗೇನು ಹೇಳ್ತಾರೆ, ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ, ಮುಂದೆ ಇಲ್ಲಿ ಏನಿದೆ, ಏನು ಗೈಡೆನ್ಸ್ ಇದೆ ನಿಮಗೆ. ವಿಶ್, ಮತ್ತೊಂದು ಕರಿಷ್ಮಾ ಮತ್ತೆ ಬರ್ತಾ ಇದೆ, ಟ್ರೂ ಲವ್, ಹಾಗೆ ಅಪಾಲಜಿ, ಒನ್ ಮೋರ್ ಫೈನಲ್ ಕಾರ್ಡ್, ರೊಮ್ಯಾನ್ಸ್ ಬರ್ತಾ ಇದೆ ನೋಡಿ. ಇಲ್ಲಿ ಬಟರ್ಫ್ಲೈ, ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ. ಏನೋ ಚೇಂಜಸ್ ಆಗುತ್ತೆ. ಒಂದು ವ್ಯಕ್ತಿನ ತುಂಬ ಚೇಸ್ ಮಾಡ್ತಾ ಇದ್ದರೆ ನಮ್ಮತನ ಕಳ್ಕೊತೀವಿ. ಈಗ ನಿಮ್ಮ ತಪ್ಪು ಏನು ಅನ್ನೋದು ನಿಮಗೆ ಗೊತ್ತಾಗಿದೆ. ಸ್ವಲ್ಪ ದಿವಸದಿಂದ ಸೈಲೆಂಟ್ ಆಗಿದ್ದೀರಾ. ಈಗ ಈ ವ್ಯಕ್ತಿಗೆ ಬುದ್ಧಿ ಬಂದಿರೋ ಹಾಗಿದೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನೀವು ಯಾವ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ, ಸಮನ್ ಯು ವಿಶ್ಡ್ ಫಾರ್ ಈಸ್ ಕಮಿಂಗ್ ಇನ್ ಟು ಯುವರ್ ಲೈಫ್ ಅನ್ನೋದು ಬರ್ತಾ ಇದೆ. ನೀವು ಯಾರನ್ನ ಇಷ್ಟಪಟ್ಟಿದ್ರಿ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ಬರೋದಿದೆ. ಅಂದರೆ ಇಲ್ಲೊಂದು ಟ್ರೂ ಲವ್ ಇದೆ. ಅವ್ರ ತಪ್ಪೇನು ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲೊಂದು ಅಪಾಲಜಿ ಬರ್ತಾ ಇದೆ. ಹಾಗೆ ಮುಂದೆ ಈ ಕನೆಕ್ಷನಲ್ಲಿ ರೊಮ್ಯಾನ್ಸ್ ಇದೆ ಅನ್ನೋದು ಬರ್ತಾ ಇದೆ. ಕರೆಂಟ್ ಸಿಚುವೇಶನ್ ನೋಡಿದಾಗ ಅವ್ರಿಗೆ ಲೋನ್ಲಿ ಫೀಲ್ ಆಗ್ತಾ ಇದೆ, ನಿಮ್ಮ ನೆನಪಾಗ್ತಾ ಇದೆ. ನಿಜವಾದ ಪ್ರೀತಿ ಯಾವಾಗಲೂ ಗೆಲ್ಲುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.